ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಮ್ಮ ಗದಗ ಹುಬ್ಳಿ ಕಡೆ ಯಾವ ಥರ ಹಣ್ಗಾಯಿ ಚಟ್ನಿ ಮಾಡ್ತಾರಂತ ತೋರಿಸ್ತಾ ಇದ್ದೀನಿ. ಭಾಳ ರುಚಿಯಾಗಿರುತ್ತೆ. ಯಾವ ಥರ ಮಾಡೋದಂತ ನೋಡೋಣ ಬರ್ರಿ. ಹಣ್ಣು ಮೆಣಸಿನ್ಕಾಯಿ ಚಟ್ನಿ ಮಾಡೋಕೆ ಈ ಥರ ಹಣ್ಣಾಗಿರ್ತಕ್ಕಂಥ ಹಸಿಮೆಣ್ಸಿನ್ಕಾಯಿನ ತೊಗೊಳ್ರಿ. ಈ ಥರ ಫ್ರೆಶ್ ಆಗಿದ್ರೆ ನೀವು ಬಿಸಿನೀರಲ್ಲಿ ಹಾಕೋ ಅವಶ್ಯಕತೆ ಇರಲ್ಲ. ಈ ಥರ ಏನಾದರೂ ಸ್ವಲ್ಪ ಬಾಡಿರೋಂಥವಾದ್ರೆ ಸ್ವಲ್ಪ ಬಿಸಿನೀರಲ್ಲಿ ಒಂದು 10 ನಿಮಿಷ ಹಿಂಗೆ ನೆನೆ ಬಿಡೋಣ. ಈಗ ನಾನು ಸ್ವಲ್ಪ ಬಾಡಿದವಂತ ಒಂದು 10 ನಿಮಿಷ ಬಿಸಿನೀರು ಹಾಕಿ ನೆನೆ ಇಡ್ತೀನಿ. ಒಂದು 10 ನಿಮಿಷ ನೆನೆ ಇಟ್ಕೊಂಡ್ರೆ ಸಾಕು. ಮತ್ತು ಮೆತ್ತಗಾಗ್ತಾವ, ನಮ್ಗೆ ರುಬ್ಬಕ್ಕೂ ಈಸಿ ಆಗ್ತಾವಂತ ಅದಕ್ಕೆ ಸ್ವಲ್ಪ ಬಿಸಿನೀರು ಹಾಕ್ತೀನಿ. ಈ ಥರ ಬಿಸಿನೀರಲ್ಲಿ ಸ್ವಲ್ಪ ಬಾಡಿದ್ರೆ ಮಾತ್ರ ಬಿಸಿನೀರಲ್ಲಿ ಹಾಕ್ಕೊಳ್ರಿ. ಈಗ ಇದೇ ಥರ ಒಂದು 10 ನಿಮಿಷ ಇದನ್ನು ಹಿಂಗೆ ಬಿಟ್ಬಿಡಣ್ರಿ ಬಿಸಿನೀರಲ್ಲೇ. ಮೆಣಸಿನ್ಕಾಯಿ ಮೆತ್ತಗಾಗಿರ್ತಾವೆ. ನಾವು ರುಬ್ಬೋದು ಯಾವ ಥರ ಅಂತ ತೋರಿಸ್ತೀನಿ ನೋಡ್ರಿ. ಈಗ ಮೆಣಸಿನ್ಕಾಯಿ ನಾನೊಂದು 10 ನಿಮಿಷ ಬಿಟ್ಟಿದ್ದೆ. ಈಗ ಈ ಥರ ಆಗಿದಾವ. ಈಗ ಇವನ್ನೆಲ್ಲ ನೀರಿಂದ ತೆಗೆದು ಈಗ ಒಂದು ಕಾಟನ್ ಬಟ್ಟೆ ಮೇಲೆ ಇವನ್ನ ಸ್ವಲ್ಪ ಹಾಕ್ಕೊಂಬಿಡಣ್ರಿ. ಈ ಥರ ಕಾಟನ್ ಬಟ್ಟೆ ಮೇಲೆ ಹಾಕ್ಕೊಂಡ್ರೆ ಸ್ವಲ್ಪ ನೀರಿನ ಅಂಶ ಎಲ್ಲ ಹೋಗುತ್ತಾ. ಆಮೇಲೆ ನಾವು ರುಬ್ಕೊಳಕ್ಕೆ ಈಸಿಯಾಗಿ ಬರುತ್ತೆ. ಈಗ ನಾನೊಂದು 1/4 kg ಅಷ್ಟು ಹಣ್ಣು ಮೆಣಸಿನ್ಕಾಯಿನ ತೊಗೊಂಡಿದ್ದೆ. ಈಗ ಈ ಥರ ಸ್ವಲ್ಪ ನೀರಿನ ಅಂಶ ಹೋಗತನ ಈಗ ಒಂದು ಕಾಟನ್ ಬಟ್ಟೆ ಮೇಲೆ ಈ ಥರ ಹಾಕ್ಕೊಳಮ್ರಿ. ಈಗ ಇದೆಲ್ಲ ನೀರಿನ ಅಂಶ ಹೋಗಲಿ. ಒಂದು ಅರ್ಧ ಗಂಟೆ 1 ಗಂಟೆ ತನಕ ಹಿಂಗೆ ಬಿಟ್ಬಿಡ್ರಿ. ಈಗ ನೋಡ್ರಿ ಮೆಣಸಿನ್ಕಾಯಿ ಭಾಳ ಚಂದ ಮೆತ್ತಗಾಗ್ಯಾವ ನೋಡ್ರಿ. ಈಗ ಅವಾಗ ಹೆಂಗೆ ಬಿರಿಸಿದ್ದು ಈಗ ನಾವು ನೆನೆ ಹಾಕಿ 1 ತಾಸು ಬಿಟ್ಟಿದ್ವಲ್ಲ, ಈಗ ನೀರಿನ ಅಂಶನೂ ಹೋಗೈತೆ, ಚೆನ್ನಾಗಿ ಮೆತ್ತಗಾಗ್ಯಾವ. ಈಗ ಈ ಥರ ಆಗಿರ್ತಕ್ಕಂಥ ಮೆಣಸಿನ್ಕಾಯಿನ ಏನು ಮಾಡಬೇಕು, ಈಗ ಇವನ್ನ ಉಪ್ಪು ಹಾಕ್ಕೊಂಡು ನಾವು ಮಿಕ್ಸಿ ಮಾಡ್ಕೊಳಮ್ರಿ. ಮಿಕ್ಸಿ ಆದರೂ ಮಾಡ್ಕೊಳ್ರಿ, ಇಲ್ಲಾಂದ್ರೆ ನಿಮ್ಮ ಮನೇಲಿ ಒರಳು ಕಲ್ಲಿದ್ದರೆ ಅದಕ್ಕಾದ್ರೂ ರುಬ್ಕೊಳ್ರಿ. ಈಗ ಇದಕ್ಕೆ ಉಪ್ಪು ಹಾಕ್ಕೊಳಮ್ರಿ. ನಾನೀಗ 1/4 kg ಅಷ್ಟು ಹಣ್ಣು ಮೆಣಸಿನ್ಕಾಯಿ ತೊಗೊಂಡಿನಲ್ಲ, ಈ ಥರ ಒಂದು ಸಣ್ಣ ಗ್ಲಾಸಿಂದ ನಾನು ಒಂದು ಬಟ್ಲಕ್ಕೆ ಸ್ವಲ್ಪ ಕಡಿಮೆ ಅನ್ನಂಗೆ ನಾನು ಉಪ್ಪು ಹಾಕ್ತೀನಿ. ನಿಮಗಿದು ಅಳತೆ ಗೊತ್ತಾಗಿಲ್ಲ ಅಂದರೆ ನಿಮಗೆ ಈ ಥರ ಕೈ ಮುಷ್ಟಿಯಿಂದ ಬೇಕಂದ್ರೂ ನೀವು ನೋಡಿಕೊಂಡು ಉಪ್ಪನ್ನ ಹಾಕ್ಕೊಳ್ರಿ. ಸ್ವಲ್ಪ ಉಪ್ಪು ಜಾಸ್ತಿ ಇದ್ದರೆ ಚಟ್ನಿ ಕೆಡಂಗಿಲ್ಲ, ಚೆನ್ನಾಗಿರುತ್ತೆ. ಈ ಥರ ಉಪ್ಪು ಹಾಕ್ಕೊಂಡು ಈಗ ಚಟ್ನಿನ ರುಬ್ಕೊಳಮ್ರಿ. ನಿಮ್ಗೇನಾದರೂ ಉಪ್ಪು ಜಾಸ್ತಿ ಅನಿಸಿದರೆ ಬೇಕಂದರೆ ತಕ್ಕೊಳ್ರಿ ನೀವು. ಈಗ ಇದಿಷ್ಟನ್ನು ಚೆನ್ನಾಗಿ ಮಿಕ್ಸಿಗೆ ಹಾಕ್ಕೊಂಬರ್ತೀನಿ ನಾನು. ಈಗ ಈ ಥರ ನಾನು ಉಪ್ಪು ಮತ್ತು ಮೆಣಸಿನ್ಕಾಯಿನ ಮಿಕ್ಸಿಗೆ ಹಾಕ್ಕೊಂಡೀನಿ. ಈಗ ಇದಕ್ಕೆ ಉಪ್ಪು ಹಾಕಿ ಉಪ್ಪು ಅಷ್ಟೇ ಹಾಕಿರೋದು. ಈಗ ಮತ್ತೆ ಇದಕ್ಕೆ ನಾವು ಬೆಳ್ಳುಳ್ಳಿ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಳಮ್ರಿ. ನಾನೀಗ 1 ಮುಷ್ಟಿಯಿಂದ ಉಪ್ಪು ಹಾಕಿದ್ದೆ, ಅದೇ 1 ಮುಷ್ಟಿಯಿಂದ ನಾನು ಬೆಳ್ಳುಳ್ಳಿನ ಹಾಕ್ತೀನಿ. ಒಂದು 2 ರಿಂದ 3 ಸ್ಪೂನಷ್ಟು ಜೀರಿಗೆನ ಹಾಕ್ಕೊಳ್ರಿ. ಒಂದು 2 ರಿಂದ 3 ಸ್ಪೂನಷ್ಟು ಜೀರಿಗೆನ ಹಾಕ್ಕೊಳ್ರಿ. ಈಗ ನಾನು 2-3 ಸ್ಪೂನಷ್ಟು ಜೀರಿಗೆ ಹಾಕ್ತೀನಿ. ಈಗ ನಾನು ಹುಣಸೆ ಹಣ್ಣನ್ನು ಈ ಥರ ಎಲೆ ಆಗಿ ಬಿಡಿಸಿಟ್ಕೊಂಡೀನಿ. ಈಗ ಇದನ್ನು ಒಂದಿಷ್ಟು ಹುಣಸೆ ಹಣ್ಣನ್ನ ತೊಗೊಳ್ರಿ. ನಿಮಗಿದು ಹುಣಸೆ ಹಣ್ಣಿನ ಅಳತೆ ಗೊತ್ತಾಗಿಲ್ಲ ಅಂದರೆ ನಾವು ಉಪ್ಪು ಯಾವುದರಿಂದ ಹಾಕಿದ್ವಲ್ಲ ಅದೇ ಗ್ಲಾಸಿಂದ 1 ಕಪ್ಪಷ್ಟು ಹುಣಸೆ ಹಣ್ಣನ್ನ ಹಾಕ್ಕೊಳ್ರಿ. ಈಗ ನಾನು ಈ ಗ್ಲಾಸಿಂದ 1 ಗ್ಲಾಸಷ್ಟು ಉಪ್ಪು ಹಾಕಿದ್ದೆ. 1 ಗ್ಲಾಸಿಗೆ ಸ್ವಲ್ಪ ಕಡಿಮೆ ಅನ್ನಂಗೆ ಹಾಕಿದ್ದೆ. ಈಗ ಅಷ್ಟೇ ನಾನು 1 ಗ್ಲಾಸ್ ತುಂಬಾ ಹುಣಸೆ ಹಣ್ಣನ್ನ ಈ ಥರ ಎಲೆ ಆಗಿ ಬಿಡಿಸ್ಕೊಂಡು ಹಾಕ್ಕೊಳ್ರಿ. ಬೀಜ ಇರಬಾರ್ದು. ಬೀಜ ಇದ್ದರೆ ಮಿಕ್ಸಿ ಹಾಕ್ಬೇಕಾದ್ರೆ ಸುಮ್ಮನೆ ತೊಂದರೆ ಕೊಡುತ್ತೆ. ಅದಕ್ಕಂತ ಬೀಜ ಎಲ್ಲ ಕ್ಲೀನಾಗಿ ತೆಗೆದು ಈ ಥರ ಹುಣಸೆ ಹಣ್ಣು ಹಾಕ್ಕೊಳ್ರಿ. ಈಗ ಇದಕ್ಕೆ ನಾವು ಬೆಲ್ಲನ ಹಾಕ್ಕೊಳಮ್ರಿ.
ಈಗ ನಾವು ಹುಣಸೆ ಹಣ್ಣು ಹಾಕಿದ್ದೆಲ್ಲ ಅದೇ ಕಪ್ಪಲ್ಲಿ ನಾನು ಉಪ್ಪು ಎಷ್ಟು ಹಾಕಿದ್ದೆ ಅಷ್ಟು ಪ್ರಮಾಣದ ಬೆಲ್ಲನೂ ಹಾಕ್ತೀನಿ. ಸ್ವಲ್ಪ ಇದಕ್ಕೆ ಉಪ್ಪು ಹುಳಿ ಮತ್ತು ಬೆಲ್ಲ ಚೆನ್ನಾಗಿದ್ದರೆ ಚಟ್ನಿ ಮಾತ್ರ ಕೆಡಂಗಿಲ್ಲ, ಚೆನ್ನಾಗಿರುತ್ತೆ. ಈಗ ನಾನು ಈ ಥರ ಸ್ಪೂನಿಂದ 2 ಸ್ಪೂನಷ್ಟು ನಾನು ಮೆಂತ್ಯನ ಪುಡಿ ಮಾಡ್ಕೊಂಡು ಹಾಕ್ತೀನಿ. ಇದೇ ಥರ ನೀವು ಹಾಕಬೇಕು ಮೆಂತ್ಯ ಅಂದರೆ ಸ್ವಲ್ಪ ನೀವು ನೆನೆ ಹಾಕಿರಬೇಕು. ಈಗ ನಾನು ನೆನೆ ಹಾಕಿಲ್ಲ, ಪುಡಿನೇ ಹಾಕ್ತೀನಿ. ಈಗ ನಾನು ಈ ಪುಡಿನ ಪೌಡ್ರ್ ಮಾಡಿಕೊಂಡು ಪುಡಿನೇ 2 ಸ್ಪೂನಷ್ಟು ಹಾಕ್ತೀನಿ. ನಾನೀಗ 2 ಸ್ಪೂನಷ್ಟು ಮೆಂತ್ಯ ಪುಡಿನ ಇದಕ್ಕೆ ಹಾಕ್ತೀನಿ. 2 ಸ್ಪೂನ್ ಸಾಕು, ಜಾಸ್ತಿ ಹಾಕ್ಬೇಡ್ರಿ. ಮೆಂತ್ಯ ಹಾಕೋದ್ರಿಂದ ಚಟ್ನಿ ಚೆನ್ನಾಗಿ ಜಿಗಿ ಬರುತ್ತಂತ ಹಾಕೋದು. ಈಗ ಇದಿಷ್ಟನ್ನು ಕಲಿಸ್ಕೊಂಡು ನಾವು ಮಿಕ್ಸಿ ಮಾಡ್ಕೊಳಂಬ್ರಿ. ಇದಕ್ಕೆ ನೀವು ನೀರು ಹಾಕಕ್ಕೆ ಹೋಗ್ಬೇಡ್ರಿ, ಹಿಂಗೇನೆ ಮಿಕ್ಸಿ ಮಾಡ್ಕೊಳ್ರಿ. ಇದು ಸ್ವಲ್ಪ ಜುರಿನೇ ಇರಲಿ, ಇದೇ ಥರನೇ ಇರಲಿ. ನಿಮಗೆ ಯಾವಾಗ ಚಟ್ನಿ ತಿನ್ನಬೇಕು ಅನಿಸುತ್ತಾ ಆವಾಗ ನೀವು ಸ್ವಲ್ಪ ಎಣ್ಣೆ ಹಾಕಿ ಒಗ್ಗರಣೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಈಗ ಇದನ್ನು ಹಿಂಗೆ ಸ್ವಲ್ಪ ಮಿಕ್ಸಿ ಮಾಡ್ಕೊಳಂಬ್ರಿ ಇದನ್ನೆಲ್ಲ ಚೆನ್ನಾಗಿ. ಈ ಥರ ಬೆಳ್ಳುಳ್ಳಿ ಹುಣಸೆ ಹಣ್ಣು ಹಾಕಿ ನಾನು ಮಿಕ್ಸಿಗೆ ಹಾಕೀನಿ. ಇದನ್ನೇ ಚಟ್ನಿನ ಇಷ್ಟೇ ಸ್ವಲ್ಪ ಜುರಿ ಆಗೇ ಇರಲಿ, ಭಾಳ ಸಣ್ಣ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಈ ಥರ ನೀವು ಚಟ್ನಿನ ಚೆನ್ನಾಗಿ ರುಬ್ಕೊಂಡು ಇಟ್ಕೊಳ್ರಿ. ಇದನ್ನೊಂದು ಏರ್ ಕಂಟೈನರ್ ಬಾಕ್ಸಲ್ಲಿ ಹಾಕಿ ಇಟ್ಕೊಳ್ರಿ. ಒಂದು ಏರ್ ಕಂಟೈನರ್ ಬಾಕ್ಸಲ್ಲಿ ಹಾಕಿ ಇದನ್ನು ಒಂದು 2 ದಿನ ತನಕ ಬಿಟ್ಟು ನೀವು ಆಮೇಲೆ ಚಟ್ನಿನೇನಾದರೂ ನೀವು ಸ್ವಲ್ಪ ಎಣ್ಣೆ ಹಾಕಿ ಒಗ್ಗರಣೆ, ಕಡಲೆಬೇಳೆ, ಉದ್ದಿನಬೇಳೆ, ಸ್ವಲ್ಪ ಜೀರಿಗೆ, ಸಾಸಿವೆ, ಕರಿಬೇವು ಹಾಕಿ ನೀವು ಒಗ್ಗರಣೆ ಹಾಕ್ಕೊಂಡು ಈ ಚಟ್ನಿನ ನೀವು ರೊಟ್ಟಿ, ಅನ್ನದ ಜೊತೆ, ಚಪಾತಿ ಜೊತೆ, ದೋಸೆ ಜೊತೆ ಎಲ್ಲದರಲ್ಲಿ ನೀವು ತಿಂದರೆ ಟೇಸ್ಟ್ ಚೆನ್ನಾಗಿರುತ್ತೆ. ಇದನ್ನು ಆದಷ್ಟು ನೀವು ಕೈಯಿಂದ ಮುಟ್ಬೇಡ್ರಿ. ಮೆಣಸಿನ್ಕಾಯಿ ಖಾರ ಇದ್ದರೆ ನಿಮ್ಮ ಕೈ ಉರಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆದಷ್ಟು ಈ ಚಟ್ನಿನ ಸ್ಪೂನಿಂದನೇ ಮುಟ್ರಿ. ಕೈಯಿಂದ ಮುಟ್ಟಿದ್ರೆ ಮೆಣಸಿನ್ಕಾಯಿ ಖಾರ ಇರೋದ್ರಿಂದ ಕೈ ಉರಿಯೋಕ್ಕೆ ಸ್ಟಾರ್ಟ್ ಆಗ್ತವೆ. ಆದಷ್ಟು ಈ ಚಟ್ನಿನ ಸ್ಪೂನಿಂದನೇ ನೀವು ಈ ಥರ ಕೈ ಆಡಿಸ್ಕೊಳ್ರಿ. ಇದನ್ನ ಈಗ ಒಂದು ಏರ್ ಕಂಟೈನರ್ ಬಾಕ್ಸಲ್ಲಿ ಹಾಕಿ ಇಟ್ಕೊಳಂಬ್ರಿ. ಈಗ ಇದು ನಿಮ್ಗೆ ಯಾವಾಗ ಬೇಕನ್ಸುತ್ತೋ ಆವಾಗ ನೀವು ಒಗ್ಗರಣೆ ಹಾಕ್ಬೋದು. ಈ ಚಟ್ನಿ ನೀವು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೋಬೋದು. ಒಂದು 6 ತಿಂಗಳ ತನಕ ನೀವು ಚಟ್ನಿನ ಸ್ಟೋರ್ ಮಾಡಿ ಇಟ್ಕೊಂಡು ತಿನ್ಬೋದು. ಈ ಚಟ್ನಿ ರೊಟ್ಟಿ, ಚಪಾತಿ, ದೋಸೆ ಎಲ್ಲದ್ರ ಜೊತೆನೂ ಚೆನ್ನಾಗಿರುತ್ತೆ. ಈಗ ಇದನ್ನು ನಾನು ಫ್ರಿಜ್ಜಲ್ಲಿ ಇಡ್ತೀನಿ. ಈ ಥರ ನಾವು ಕಾಜಿಂದ ಆದರೂ ಸರಿ, ಇಲ್ಲ ಪ್ಲಾಸ್ಟಿಕ್ ಆದರೂ ಸರಿ, ಈ ಥರ ಒಂದು ಬಾಟ್ಲಲ್ಲಿ ಹಾಕಿ ನಾವು ಫ್ರಿಜ್ಜಲ್ಲಿ ಇಟ್ಕೊಂಡ್ಬಿಟ್ರೆ ನಿಮ್ಗೆ ಯಾವಾಗ ಬೇಕನ್ಸುತ್ತಾ ಅವಾಗ ಈ ಚಟ್ನಿ ರೆಡಿ ಆಗುತ್ತಾ. ಗದಗು, ಹುಬ್ಳಿ ಕಡೆ ಎಲ್ಲ ಇದು ಫೇಮಸ್, ಇದು ಹಣ್ಗಾಯಿ ಚಟ್ನಿ. ಈ ಥರ ನೀವು ಚಟ್ನಿ ಮಾಡ್ಕೊಳ್ರಿ, ನೋಡಿರಿ ಟೇಸ್ಟ್ ಯಾವ ಥರ ಇರುತ್ತಾ ಅಂತ. ಈಸಿಯಾಗಿ ನೀವು ಚಟ್ನಿನ ಮಾಡ್ಕೋಬೋದು. ಈ ಥರ ಒಂದು ಬಾಕ್ಸಲ್ಲಿ ಹಾಕಿ ಮುಚ್ಚಿಟ್ಕೊಂಡ್ಬಿಡೋಣ್ರಿ. ಈಗ 2 ದಿನ ಆದಮೇಲೆ ನಾವು ಒಗ್ಗರಣೆ ಹಾಕಿ ತೋರಿಸ್ತೀನಿ. ಈಗ 2 ದಿನ ಆಯಿತು, ನಾನು ಚಟ್ನಿ ಫ್ರಿಜ್ಜಲ್ಲಿ ಇಟ್ಕೊಂಡಿದ್ದೆ. ಈಗ ಸ್ವಲ್ಪನೇ ಎಣ್ಣೆ ಹಾಕ್ಕೊಳ್ರಿ, ಒಂದು 2ರಿಂದ 3 ಸ್ಪೂನಷ್ಟು ಸ್ವಲ್ಪನೇ ಹಾಕ್ಕೊಳ್ರಿ. ನಿಮ್ಗೆ ಒಗ್ಗರಣೆಗೆ ಎಷ್ಟು ಬೇಕು ಅಷ್ಟು ಎಣ್ಣೆನ ನೋಡಿಕೊಂಡು ಹಾಕ್ಕೊಳ್ರಿ. 1 ಸ್ಪೂನಷ್ಟು ಉದ್ದಿನಬೇಳೆ ಹಾಕ್ಕೊಳ್ರಿ. 1 ಸ್ಪೂನಷ್ಟು ಕಡಲೆಬೇಳೆ ಹಾಕ್ಕೊಳ್ರಿ. ನಿಮಗೆ ಟೇಸ್ಟಿಗೆ ನೋಡಿಕೊಂಡು ನೀವು ಹಾಕ್ಕೊಳ್ರಿ. ನಿಮಗೆ ಜಾಸ್ತಿ ಬೇಕನ್ಸಿದ್ರೆ ಜಾಸ್ತಿ ಹಾಕ್ಕೊಳ್ರಿ. ಈಗ 1 ಸ್ಪೂನಷ್ಟು ಜೀರಿಗೆ ಮತ್ತು ಸಾಸಿವೆನ ಹಾಕ್ಕೊಳ್ರಿ. ಈಗ ಇವಿಷ್ಟು ಕೆಂಪಾಗಲಿ ಚೆನ್ನಾಗಿ. ಈ ಥರ ಎಲ್ಲ ಚೆನ್ನಾಗಿ ಕೆಂಪಗಾದ್ಮೇಲೆ ಇದಕ್ಕೆ ಸ್ವಲ್ಪ ಕರಿಬೇವನ್ನ ಹಾಕ್ರಿ. ಈಗ ಗ್ಯಾಸ್ ಬಂದ್ ಮಾಡ್ಕೊಂಡ್ರಿ. ಬಂದ್ ಮಾಡಿಕೊಂಡು ಇದಕ್ಕೆ ನಾವು ಚಟ್ನಿನ ಹಾಕ್ಕೊಳ್ರಿ. ನಾವು ರುಬ್ಬಿರ್ತಕ್ಕಂಥ ಚಟ್ನಿ ಏನಿತ್ತಲ್ಲ, ಈಗ ಇದು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಚಟ್ನಿನ ನೀವು ಇದಕ್ಕೆ ಹಾಕಿ ಈ ಥರ ನೀವು ಒಗ್ಗರಣೆ ಮಾಡ್ಕೊಂಡಿರ್ತೀರಲ್ಲ, ಈಗ ಇದನ್ನು ನೀವು ಊಟಕ್ಕೆ ಬಳಸಿದರೆ ಟೇಸ್ಟ್ ಚೆನ್ನಾಗಿರುತ್ತೆ. ನಿಮ್ಗೆ ಎಷ್ಟು ಬೇಕನ್ಸಿದ್ರೆ ನೀವು ಈ ಚಟ್ನಿನ ಇನ್ನೊಂದು ಸಲ ರುಬ್ಕೋಬೋದು, ಇಲ್ಲಾಂದರೆ ಹಿಂಗೇನು ತಿನ್ಬೋದು. ನೋಡ್ರಿ, ಇಷ್ಟು ಮಾಡಿಕೊಂಡ್ರೆ ಚಟ್ನಿ ಒಗ್ಗರಣೆ ರೆಡಿ ಆಯಿತು.
ಈಗ ಇದನ್ನು ನೀಟಾಗಿ ಕಲಿಸ್ಕೊಂಡು ನೀವು ಊಟಕ್ಕೆ ಬಳಸ್ಕೊಳ್ರಿ.